2020ರ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ ಹೊಸ ಸಿನಿಮಾಗಳು ಬರೋದಕ್ಕೆ ರೆಡಿಯಾಗಿದ್ದಾವೆ. ಹೌದು, ಇದಕ್ಕೆಲ್ಲ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಲ್ರೆಡಿ ರೆಡಿಯಾಗಿದ್ದಾರೆ. ಆ್ಯಂಡ್ ವಿ ನೋ ಹೌ ಇಟ್ಸ್ ಗೋಯಿಂಗ್. ಪ್ರತಿ ವರ್ಷವೂ ಕೂಡ ಒಬ್ಬ ಸೂಪರ್ ಸ್ಟಾರ್ ಹುಟ್ಟುಹಬ್ಬ ಅಂದರೆ ಹಲವು ಸಿನಿಮಾಗಳ ಅನೌನ್ಸ್ಮೆಂಟ್ ಬರೋದು ಕಾಮನ್. ಅದೇ ರೀತಿ ಕನ್ನಡದಲ್ಲಿ ಕಿಚ್ಚ ಸುದೀಪ್ರವರ ಹುಟ್ಟುಹಬ್ಬ ಸೆಪ್ಟೆಂಬರ್ 2 ಬರ್ತಾ ಇದೆ. ಈ ಹುಟ್ಟುಹಬ್ಬಕ್ಕೆ ಕಿಚ್ಚ ಸುದೀಪ್ರವರ ಸಾಕಷ್ಟು ಸಿನಿಮಾ ಅಪ್ಡೇಟ್ಸ್ಗಳು ಬರೋದಕ್ಕೆ ರೆಡಿಯಾಗಿದ್ದಾವೆ. ಹಾಗೆ ಕಿಚ್ಚ ಸುದೀಪ್ರವರ ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೂಡ ಇರೋದಿದೆ. ಅವರ ಬರ್ತ್ಡೇಗೆ ಬಿಗ್ ಬಾಸ್ ಪ್ರೋಮೋ ಕೂಡ ಬರೋದಿದೆ. ಹೌದು, ಇವೆಲ್ಲದ್ರ ಬಗ್ಗೆ ನಾವು ಇವಾಗ ಶಾರ್ಟಾಗಿ ಸ್ವೀಟಾಗಿ ಡಿಸ್ಕಸ್ ಮಾಡುವ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಿಂದ ನಾವು ಹೆಚ್ಚಿನ ವೀಡಿಯೋಗಳನ್ನು ಕೊಡೋ ಪ್ರಯತ್ನ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಮಾತಾಡೋದು ಸಾಕಷ್ಟಿದೆ. ಒನ್ ಬೈ ಒನ್ ಮಾತಾಡ್ತೀನಿ. ಮೊದಲು ಪ್ರೇಮ್ಸ್ ಅವ್ರ ಬಗ್ಗೆ ಮಾತಾಡುವ. ಹೌದು, ರೀಸೆಂಟಾಗಿ ಪ್ರೇಮ್ಸ್ ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಪೋಸ್ಟರ್ನ ಬಿಟ್ಟಿದ್ದರು. ಅದು ಕೂಡ AI ಪೋಸ್ಟರ್ ಆಗಿತ್ತು. ಈವನ್ ಎಲ್ಲರೂ ಕೂಡ ಅದನ್ನು ಟ್ರೋಲ್ ಕೂಡ ಮಾಡಿದರು. ಆ್ಯಂಡ್ ವಿ ನೋ ದ ಹೀರೋ ಈಸ್ ಕಿಚ್ಚ ಸುದೀಪ್. ಹೌದು, ಅವರು ಪೋಸ್ಟರ್ನಲ್ಲೇ ಮೆನ್ಷನ್ ಮಾಡಿದ್ದಾರೆ, ನೆಕ್ಸ್ಟ್ ಮಂತ್ ಮೂವಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಸೆಪ್ಟೆಂಬರ್ ಮಂತಲ್ಲಿ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಇರೋದ್ರಿಂದ ಕಿಚ್ಚ ಸುದೀಪ್ ಸಾರಿಗೆ ಪ್ರೇಮ್ಸ್ ಅವರು ಸಿನಿಮಾನ ಮಾಡ್ತಾ ಇದ್ದಾರೆ. ಇದು ಕನ್ಫರ್ಮ್ ಅಂತಲೇ ಹೇಳೋಕ್ಕಾಗಲ್ಲ. ಬೇರೆ ಸ್ಟಾರ್ಗೂ ಮಾಡ್ಬೋದು, ಯಾರಿಗೆ ಗೊತ್ತು. KD ಪಾರ್ಟ್ 2ದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಏನಾದರೂ ಒಂದು ವಿಷಯವನ್ನು ತಿಳಿಸ್ಬೋದು, ಅಥವಾ ಹೊಸ ಸಿನಿಮಾನೇ ಆಯ್ಕೆ ಮಾಡ್ಬೋದು. ವಿ ನೋ ಈ ಒಂದು ಸಿನಿಮಾ ಬೇಡ ಅನ್ನೋದು. ಇನ್ನು ಸಾಕಷ್ಟು ಸಿನಿಮಾಗಳಿವೆ, ಅವುಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡುವ. ನಮಸ್ಕಾರ.